ಓಂ ಶಾಂತಿ. ನಮಸ್ಕಾರ ಆನಂದಿರೆ ಅಕ್ಕಂದ್ರೆ. ಇವತ್ತು 10ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿ ಒಂದು ರೀತಿ ನಮ್ಮ ಇಡೀ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಂದು ನಕ್ಷೆ ಇದ್ದ ಹಾಗೆ. ಬಾಬಾರವರು ಇವತ್ತು ತುಂಬಾ ಸ್ಪಷ್ಟವಾಗಿ ಕೆಲವು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಹೌದು. ಮೊದಲಿಗೆ ನಮ್ಮ ಜೀವನದ ಅತಿದೊಡ್ಡ ಮಿತ್ರ ಯಾರು ಮತ್ತು ಅಷ್ಟೇ ದೊಡ್ಡ ಶತ್ರು ಯಾರು ಅನ್ನೋದರ ಬಗ್ಗೆ ಆಳವಾದ ಚಿಂತನೆ ಮಾಡೋಣ. ಖಂಡಿತ. ದೇವರು ಅಂದ್ರೆ ಖುದಾ ಹೇಗೆ ನಮ್ಮ ನಿಜವಾದ ಸದಾ ಜೊತೆಗಿರೋ ಸ್ನೇಹಿತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಆತ್ಮದ ಬಗ್ಗೆ ಒಂದು ದೊಡ್ಡ ರಹಸ್ಯ ಅಂದ್ರೆ ಆತ್ಮ ಅಂಡಾಕಾರ ಅಲ್ಲ, ಅದೊಂದು ದಿವ್ಯ ಜ್ಯೋತಿರ್ಬಿಂದು ಅನ್ನೋ ಸತ್ಯ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹೌದು ಹೌದು. ಅಷ್ಟೇ ಅಲ್ಲ, ವಿಜಯದ ಮಾಲೆಯಲ್ಲಿ ನಮ್ಮ ಸ್ಥಾನ ಹೇಗ್ ಸಿಗುತ್ತೆ, ಮತ್ತೆ ಎಲ್ಲರ ದುಃಖವನ್ನ ದೂರ ಮಾಡಿ ಸುಖ ಕೊಡುವ ದುಃಖಹರ್ ಸುಖಕರ್ತ ಆಗೋದು ಹೇಗೆ ಅನ್ನೋ ಮಾರ್ಗದರ್ಶನ ಕೂಡ ಇದೆ. ಬನ್ನಿ, ಈ ಜ್ಞಾನ ರತ್ನಗಳನ್ನ ಒಟ್ಟಿಗೆ ಸೇರಿ ಆಸ್ವಾದಿಸೋಣ. ಖಂಡಿತ. ಬಾಬಾರರು ಇಂದಿನ ಮುರಳಿಯ ಸಾರಾಂಶದಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಮಧುರ ಮಕ್ಕಳೇ, ಖುದಾನೂ ನಿಮ್ಮ ಮಿತ್ರನಾಗಿದ್ದಾರೆ, ರಾವಣನು ಶತ್ರುವಾಗಿದ್ದಾನೆ. ಆದ್ದರಿಂದ ನೀವು ಖುದಾನನ್ನು ಪ್ರೀತಿ ಮಾಡುತ್ತೀರಿ ಮತ್ತು ರಾವಣನನ್ನು ಸುಡುತ್ತೀರಿ. ವಾವ್! ಈ ಒಂದು ವಾಕ್ಯದಲ್ಲೇ ಇಡೀ ಜ್ಞಾನದ ತಿರುಳು ಅಡಗಿದೆ ಅಂತ ಅನಿಸುತ್ತೆ ಅಲ್ವಾ? ಹೌದು. ಆ ಖುದಾ ದೋಸ್ಟ್ ಅನ್ನೋ ಪದದಲ್ಲಿ ಎಷ್ಟು ಆತ್ಮೀಯತೆ ಇದೆ ಅಲ್ವಾ? ಹೌದು ಹೌದು. ಲೌಕಿಕದಲ್ಲಿ ನಮ್ಗೆ ಸ್ನೇಹಿತರು ಸಿಗ್ತಾರೆ, ಆದ್ರೆ ಅವ್ರು ಸದಾಕಾಲ ನಮ್ ಜೊತೆ ಇರ್ತಾರಾ? ಹೇಳೋಕ್ಕಾಗಲ್ಲ. ಖಂಡಿತ. ನಮ್ಮಿಂದ ಏನನ್ನೂ ಬಯಸ್ದೆ ನಮ್ಮ ಒಳಿತನ್ನೇ ಮಾಡ್ತಾರೆ ಅಂತಾನೂ ಹೇಳೋಕ್ಕಾಗಲ್ಲ. ಆದ್ರೆ ಪರಮಾತ್ಮ, ಆ ಖುದಾ, ನಮ್ಮನ್ನು ಎಂದಿಗೂ ಕೈಬಿಡದ, ನಮ್ಮೆಲ್ಲ ತಪ್ಪುಗಳನ್ನ ಮನ್ನಿಸಿ, ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸದೆ ಕೇವಲ ಜ್ಞಾನ, ಪ್ರೀತಿ, ಸುಖವನ್ನೇ ನೀಡುವ ಏಕೈಕ ನಿಜವಾದ ಸ್ನೇಹಿತ. ಸರಿ. ಇನ್ನೊಂದು ಕಡೆ ರಾವಣನನ್ನು ಶತ್ರು ಅಂತ ಹೇಳಿದ್ದಾರೆ. ನಾವು ಪ್ರತಿವರ್ಷ ದಸರಾ ಹಬ್ಬದಲ್ಲಿ ರಾವಣನ ದೊಡ್ಡ ದೊಡ್ಡ ಪ್ರತಿಕೃತಿಗಳನ್ನು ಸುಡೋದನ್ನು ನೋಡ್ತೇವೆ. ಆದ್ರೂ ಮುಂದಿನ ವರ್ಷ ಮತ್ತೆ ರಾವಣ ಹುಟ್ಕೊಳ್ತಾನೆ. ಇದನ್ನೇ ಬಾಬಾ ಹೇಳೋದು. ನಾವು ಸುಡಬೇಕಾಗಿರೋದು ಹೊರಗಿನ ರಾವಣನಲ್ಲ, ನಮ್ಮೊಳಗೆ ಇರೋ ರಾವಣನ್ನ. ಇದು ಕೇಳೋಕೆ ಚೆನ್ನಾಗಿದೆ, ಆದರೆ ಆಂತರಿಕ ರಾವಣನನ್ನು ಜಯಿಸೋಕೆ ಈ ದೇವರ ಸ್ನೇಹ ಅನ್ನೋದು ನಿಜವಾಗ್ಲೂ ಹೇಗೆ ಸಹಾಯ ಮಾಡುತ್ತೆ? ಬಹಳ ಒಳ್ಳೆಯ ಪ್ರಶ್ನೆ. ಆ ಆಂತರಿಕ ರಾವಣ ಬೇರೆ ಯಾರೂ ಅಲ್ಲ, ನಮ್ಮೊಳಗೆ ಇರುವ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ 5 ವಿಕಾರಗಳು. ಹೌದು. ಇವೇ ನಮ್ಮನ್ನು ಜನ್ಮಜನ್ಮಾಂತರಗಳಿಂದ ದುಃಖಿ ಮಾಡಿರುವ ನಿಜವಾದ ಶತ್ರುಗಳು. ಯಾವಾಗ ನಾವು ದೇವರನ್ನು ನಮ್ಮ ಬುದ್ಧಿಯ ಮೂಲಕ ಸ್ನೇಹಿತನನ್ನಾಗಿ ಮಾಡಿಕೊಂಡು ನಿರಂತರವಾಗಿ ಅವರ ನೆನಪಿನಲ್ಲಿರುತ್ತೇವೆಯೋ, ಸರಿ, ಆ ನೆನಪಿನಿಂದ ಒಂದು ಯೋಗಾಗ್ನಿ, ಒಂದು ಶಕ್ತಿ ಉತ್ಪತ್ತಿಯಾಗುತ್ತೆ. ಆ ಶಕ್ತಿಯೇ ಈ ಆಂತರಿಕ ವಿಕಾರಗಳನ್ನ ಸುಟ್ಟು ಬೂದಿ ಮಾಡುವ ಸಾಧನ. ಓಹೋ. ದೇವರ ಸ್ನೇಹ ಇಲ್ಲದೆ ಕೇವಲ ನಮ್ಮ ಸ್ವಂತ ಶಕ್ತಿಯಿಂದ ಇದನ್ನ ಗೆಲ್ಲೋದು ಆಕ್ಚುಲಿ ಅಸಾಧ್ಯ. ಆತನ ಸ್ನೇಹವೇ ನಮಗೆ ಒಂದು ರಕ್ಷಾ ಕವಚ. ಅಂದ್ರೆ ದೇವರ ನೆನಪೇ ನಮ್ಮ ಆಂತರಿಕ ಶತ್ರುವನ್ನು ಸೋಲಿಸುವ ಬ್ರಹ್ಮಾಸ್ತ್ರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಪ್ರಶ್ನೋತ್ತರ ಇದೆ ಅನ್ಸುತ್ತೆ. ಬಾಬಾ ಕೇಳ್ತಾರೆ, ಪ್ರಶ್ನೆ: ಯಾವ ಮಕ್ಕಳಿಗೆ ಅನೇಕರ ಆಶೀರ್ವಾದಗಳು ಸ್ವತಃವಾಗಿ ಸಿಗ್ತಾ ಇರ್ತವೆ? ಉತ್ತರ: ಯಾವ ಮಕ್ಕಳು ನೆನಪಿನಲ್ಲಿದ್ದು ತಾವೂ ಪವಿತ್ರರಾಗುತ್ತಾರೆ ಮತ್ತು ಅನ್ಯರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ, ಅವರಿಗೆ ಅನೇಕರ ಆಶೀರ್ವಾದ ಸಿಗುತ್ತದೆ. ಅವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ತಂದೆಯು ನೀವು ಮಕ್ಕಳಿಗೆ ಶ್ರೇಷ್ಠರಾಗುವ ಒಂದೇ ಶ್ರೀಮತವನ್ನು ಕೊಡುತ್ತಾರೆ. ಮಕ್ಕಳೇ, ಯಾವುದೇ ದೇಹದಾರಿಯನ್ನು ನೆನಪು ಮಾಡದೆ ನನ್ನನ್ನು ನೆನಪು ಮಾಡಿ. ಇಲ್ಲಿ ಆಶೀರ್ವಾದ ಅನ್ನೋದನ್ನ ನಾವು ಕೇವಲ ಒಂದು ಮಾತಾಗಿ ನೋಡಬಾರದು, ಅದೊಂದು ಸಕಾರಾತ್ಮಕ ಶಕ್ತಿಯ ಪ್ರವಾಹ. ಶಕ್ತಿಯ ಪ್ರವಾಹ, ಸರಿ. ಬಾಬಾ ಹೇಳೋ ಪ್ರಕಾರ ಈ ಆಶೀರ್ವಾದಗಳನ್ನ ಗಳಿಸೋಕೆ 2 ಮೆಟ್ಲುಗಳಿವೆ. ಮೊದಲನೇದು ನೆನಪಿನಲ್ಲಿದ್ದು ಪವಿತ್ರರಾಗೋದು. ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಮನಸ್ಸು, ಮಾತು ಮತ್ತೆ ಕೃತಿಯಲ್ಲಿ ಸಂಪೂರ್ಣ ಶುದ್ಧತೆ. ಅಂದ್ರೆ ನಾವು ಪವಿತ್ರರಾದಾಗ ನಮ್ಮಿಂದ ಹೊರಹೊಮ್ಮುವ ವೈಬ್ರೇಷನ್ಸು ಬೇರೆಯವರಲ್ಲಿ ಶಾಂತಿ ಕೊಡುತ್ತೆ. ಅದೊಂದು ರೀತಿಯಲ್ಲಿ ಮೌನ ಸೇವೆ ಅಲ್ವಾ? ಖಂಡಿತ. ಹಾಗಾಗಿ ಅವರಿಂದ ನಮಗೆ ಸಹಜವಾಗಿ ಶುಭ ಹಾರೈಕೆಗಳು, ಅಂದ್ರೆ ಆಶೀರ್ವಾದ ಸಿಗುತ್ತೆ. ಇದು ಒಂದು ಆಧ್ಯಾತ್ಮಿಕ ಆಯಸ್ಕಾಂತದ ಹಾಗೆ. ಖಂಡಿತ. ಮತ್ತು 2ನೇ ಮೆಟ್ಲು ಇನ್ನೂ ಮುಖ್ಯವಾದದ್ದು, ಅನ್ಯರನ್ನೂ ತಮ್ಮ ಸಮಾನ ಮಾಡಿಕೊಳ್ಳೋದು. ಅಂದ್ರೆ ನಮಗೆ ಸಿಕ್ಕಿರುವ ಈ ಜ್ಞಾನದ ದಾರಿಯನ್ನ, ಈ ಪವಿತ್ರ ಜೀವನದ ಸುಖವನ್ನ ನಾವೊಬ್ರೇ ಅನುಭವಿಸೋದಲ್ಲ, ಬೇರೆಯವರಿಗೂ ತಿಳಿಸಿ ಅವರ ಜೀವನವನ್ನು ಪರಿವರ್ತನೆ ಮಾಡುವ ಸೇವೆ ಮಾಡಬೇಕು. ಸರಿ. ಅವರ ಜೀವನ ಬದಲಾದಾಗ ಅವರ ಆತ್ಮದಿಂದ ಕೃತಜ್ಞತೆಯ ರೂಪದಲ್ಲಿ ಹೃದಯಪೂರ್ವಕವಾದಿ ಆಶೀರ್ವಾದಗಳು ನಮಗೆ ತಲುಪುತ್ತವೆ.
ಈ ಜಮೆಯಾದ ಆಶೀರ್ವಾದದ ಖಾತೆಯೇ ನಮ್ಮನ್ನ ಶ್ರೇಷ್ಠ ಪದವಿಗೆ ಏರಿಸುವ ಅಡಿಪಾಯ. ಇಂದಿನ ಮುರಳಿಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ನನ್ನ ಗಮನ ಸೆಳೆಯಿತು. ಅದು ಆತ್ಮದ ಸ್ವರೂಪದ ಬಗ್ಗೆ. ಹೌದು, ಬಹಳ ಆಳವಾದ ವಿಷಯ. ನಾವು ಸಾಮಾನ್ಯವಾಗಿ ಓಂ ಶಾಂತಿ ಅಂತ ಹೇಳ್ತೇವೆ. ಓಂ ಅಂದ್ರೆ ನಾನು, ಶಾಂತಿ ನನ್ನ ಸ್ವರೂಪ ಅಂತ. ಆದರೆ ಆ ನಾನು ಯಾರು? ಬಾಬಾ ಸ್ಪಷ್ಟಪಡಿಸ್ತಾರೆ, ಆತ್ಮವು ಕಣ್ಣಿಗೆ ಕಾಣಿಸದ ಒಂದು ಅದ್ಭುತ ಚೈತನ್ಯ ಶಕ್ತಿ, ಒಂದು ದಿವ್ಯ ಜ್ಯೋತಿರ್ಬಿಂದು ಅಂತ. ಹೌದು, ಬಿಂದು. ಅನೇಕರು ಆತ್ಮ ಅಂಡಾಕಾರವಾಗಿದೆ, ಓವಲ್ ಶೇಪ್ ಅಂತ ಭಾವಿಸ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಆತ್ಮವು ಕೇವಲ ಒಂದು ಪ್ರಕಾಶಮಾನವಾದ ಬಿಂದು. ಈ ಸತ್ಯವನ್ನ ಅರಿಯೋದೇ ದೇಹದ ಭಾನದಿಂದ ಮುಕ್ತರಾಗುವ ಮೊದಲ ಹೆಜ್ಜೆ ಅನ್ನಿಸುತ್ತೆ. ಹೌದು, ಈ ಜ್ಞಾನ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಮತ್ತು ಇದೇ ಜ್ಞಾನದ ಆಧಾರದ ಮೇಲೆ ಬಾಬಾ ರಾವಣ ರಾಜ್ಯ ಮತ್ತು ಸತ್ಯಯುಗದ ವ್ಯತ್ಯಾಸವನ್ನ ತಿಳಿಸ್ತಾರೆ. ಸರಿ. ಈಗ ಕಲಿಯುಗ ಅಂದ್ರೆ ದೇಹ ಅಭಿಮಾನದ ರಾವಣ ರಾಜ್ಯ ಇದೆ. ಅದಕ್ಕಾಗಿಯೇ ನಾವು ದುಃಖಿಯಾಗಿದ್ದೇವೆ, ವಿಕಾರಗಳಿಗೆ ವಶರಾಗಿದ್ದೇವೆ. ಆದ್ರೆ ಸತ್ಯಯುಗದಲ್ಲಿ ಪ್ರತಿಯೊಬ್ಬರೂ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿರ್ತಾರೆ. ಆತ್ಮಾಭಿಮಾನಿ. ಹಾಗಾಗಿ ಅಲ್ಲಿ ಪಂಚವಿಕಾರಗಳ ಸುಳಿವೇ ಇರೋದಿಲ್ಲ. ಅಲ್ಲಿ ಮಕ್ಕಳು ಕೂಡ ಯೋಗ ಬಲದಿಂದ, ಪವಿತ್ರತೆಯ ಶಕ್ತಿಯಿಂದ ಜನ್ಮ ಪಡಿತಾರೆ. ಅಲ್ಲಿ ದುಃಖವಾಗಲಿ, ಅಶಾಂತಿಯಾಗಲಿ, ರಾವಣನಾಗಲಿ ಇರೋದಿಲ್ಲ. ಹಾಗಾದ್ರೆ ಈ ರಾವಣ ರಾಜ್ಯದಿಂದ ಸತ್ಯಯುಗಕ್ಕೆ ಹೋಗೋ ಈ ಪರಿವರ್ತನೆಯ ಪ್ರಯಾಣ ಹೇಗೆ? ಬಾಬಾ ಸೃಷ್ಟಿಯ ರಚನೆ ಮತ್ತು ವಿಜಯಮಾಲೆಯ ರಹಸ್ಯವನ್ನ ಬಿಚ್ಚಿಡ್ತಾರೆ. ಹೌದು. ಪರಮಾತ್ಮನು ಪ್ರಜಾಪಿತ ಬ್ರಹ್ಮರ ಮೂಲಕ ಮೊದಲು ಬ್ರಾಹ್ಮಣರನ್ನ ರಚಿಸ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ನಾವೇ ಆ ಬ್ರಾಹ್ಮಣರು. ಹೌದು, ನಾವೇ. ಈ ಸಂಗಮಯುಗದಲ್ಲಿ ಬ್ರಾಹ್ಮಣರಾದ ನಾವೇ ಈ ಜ್ಞಾನ ಮತ್ತು ಯೋಗದ ಆಧಾರದ ಮೇಲೆ ಪುರುಷಾರ್ಥ ಮಾಡಿ ಮುಂದೆ ದೇವತೆಗಳಾಗೋದು. ಓಹೋ, ಯಾರು ಈ ಜ್ಞಾನವನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಪವಿತ್ರರಾಗ್ತಾರೋ ಅವರು ಮೊದಲು ಪರಮಾತ್ಮನ ಕೊರಳಿನ ರುದ್ರಮಾಲೆಯ ಮಣಿಯಾಗ್ತಾರೆ. ಅಂದ್ರೆ ಪೂಜ್ಯರಾಗ್ತಾರೆ. ಸರಿ. ನಂತರ ಅವರೇ ವಿಷ್ಣುವಿನ ವಿಜಯಮಾಲೆಯ ಮಣಿಯಾಗಿ ಸತ್ಯಯುಗದಲ್ಲಿ ರಾಜ್ಯಭಾರ ಮಾಡ್ತಾರೆ. ಇದೆಲ್ಲ ಕೇಳೋಕೆ ಬಹಳ ಖುಷಿಯಾಗತ್ತೆ. ಅದೇ ಬಾಬಾ ಒಂದು ಗಂಭೀರ ಎಚ್ಚರಿಕೆಯನ್ನು ಕೊಡ್ತಾರೆ. ಮುಂದೆ ವಿನಾಶದ ಸಮಯದಲ್ಲಿ ಎಷ್ಟು ದೊಡ್ಡ ಯುದ್ಧಗಳು, ಪ್ರಾಕೃತಿಕ ವಿಕೋಪಗಳು ಸಂಭವಿಸ್ತವೆ ಅಂದ್ರೆ ವಿದೇಶದಲ್ಲಿ ನೆಲೆಸಿರೋರು ಕೋಟಿಗಟ್ಲೆ ಹಣ ಕೊಟ್ರೂ ಭಾರತಕ್ಕೆ ಹಿಂತಿರುಗಲು ಸಾಧ್ಯವಾಗೋದಿಲ್ಲ ಅಂತ. ಇದನ್ನ ನಾವು ಭಯದಿಂದ ನೋಡ್ಬೇಕಾ ಅಥವಾ ಇದರಲ್ಲಿ ಬೇರೆ ಏನಾದ್ರೂ ಗೂಢಾರ್ಥ ಇದೆಯಾ? ಇದನ್ನ ಭಯದಿಂದ ನೋಡ್ಬಾರ್ದು. ಇದೊಂದು ಜಾಗೃತಿಯ ಮಾತು. ಬಾಬಾ ಸಮಯದ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ. ಸಮಯದ ಮಹತ್ವ? ಹೌದು. ಈ ಪರಿವರ್ತನೆಯ ಸಮಯ ಎಷ್ಟು ಮಹತ್ವದ್ದು ಅಂದ್ರೆ ಕೊನೆಗೆ ಪಶ್ಚಾತ್ತಾಪ ಪಡಬಾರ್ದು. ಜೊತೆಗೆ ಇದು ಭಾರತ ಭೂಮಿಯ ಮಹತ್ವವನ್ನು ಕೂಡ ಸೂಚಿಸುತ್ತೆ. ಹೌದಲ್ಲ? ಇದು ಸರ್ವೋತ್ತಮ, ಪಾವನ ಭೂಮಿ. ಇಲ್ಲೇ ದೇವರು ಸ್ವತಃ ಅವತರಿಸಿ ಸ್ವರ್ಗ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಈಗ ಸಿಕ್ಕಿರೋ ಅವಕಾಶವನ್ನ ವ್ಯರ್ಥ ಮಾಡಬೇಡಿ ಅನ್ನೋ ಪ್ರೀತಿಯ ಎಚ್ಚರಿಕೆ ಇದು. ಸರಿ ಸರಿ. ಈಗ ಇವೆಲ್ಲ ಜ್ಞಾನದ ಅಂಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಬಾಬಾ ಕೊಡುವ ಧಾರಣೆಯ ಮುಖ್ಯ ಸಾರದ ಕಡೆ ಗಮನ ಹರಿಸೋಣ. ಖಂಡಿತ. 1. ಶ್ರೀಮತದನುಸಾರ ಪವಿತ್ರರಾಗಿ ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಮತದಂತೆ ನಡೆದು ವಿಶ್ವ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. ತಂದೆಯ ಸಮಾನ ದುಃಖಹರ್ತ ಸುಖಕರ್ತನಾಗಬೇಕಾಗಿದೆ. 2. ಮನುಷ್ಯರಿಂದ ದೇವತೆಗಳಾಗುವ ಈ ವಿದ್ಯೆಯನ್ನ ಸದಾ ಓದುತ್ತಿರಬೇಕಾಗಿದೆ. ಎಲ್ಲರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಇದರಲ್ಲಿ ದುಃಖಹರ್ತ ಸುಖಕರ್ತ ಅನ್ನೋ ಪದ ಬಹಳ ಶಕ್ತಿಯುತವಾಗಿದೆ. ಆದರೆ ಆಚರಣೆಯಲ್ಲಿ ಯಾರಾದರೂ ನಮ್ಮುಂದೆ ಅವರ ದುಃಖ, ನಕಾರಾತ್ಮಕತೆಯನ್ನ ಹೇಳ್ಕೊಂಡಾಗ ನಮಗೂ ಬೇಸರವಾಗುತ್ತೆ. ನಮ್ಮ ಶಕ್ತಿ ಕಡಿಮೆಯಾದಾಗ ಅನಿಸ್ತೆ. ಹೌದು, ಅದು ಸಹಜ. ಹಾಗಾದ್ರೆ ಅವರ ದುಃಖವನ್ನು ತೆಗೆದುಕೊಂಡು ಅವರಿಗೆ ಸುಖವನ್ನು ಕೊಡೋದು ಹೇಗೆ? ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ಸಾಗರವು ಎಲ್ಲಾ ನದಿಗಳ ಕೊಳೆಯನ್ನ ತನ್ನಲ್ಲಿ ಸೇರಿಸಿಕೊಳ್ಳುತ್ತೆ, ಆದ್ರೆ ತಾನು ಕೊಳೆಯಾಗೋದಿಲ್ಲ. ಸರಿ. ಬದಲಿಗೆ ಶುದ್ಧ ನೀರನ್ನೇ ಮಳೆಯ ರೂಪದಲ್ಲಿ ವಾಪಸ್ ಕೊಡುತ್ತೆ. ಹಾಗೆಯೇ ನಾವು ಜ್ಞಾನಸಾಗರದ ಮಕ್ಕಳಾದಾಗ ನಮ್ಮಲ್ಲಿ ಆ ಶಕ್ತಿ ಬರುತ್ತೆ. ನಾವು ಇತರರ ನಕಾರಾತ್ಮಕತೆಯನ್ನ ಕೇಳಿಸ್ಕೊಂಡ್ರೂ ಅದನ್ನ ನಮ್ಮೊಳಗೆ ಇಟ್ಕೊಳ್ದೆ ಜ್ಞಾನದ ಆಧಾರದ ಮೇಲೆ ಪರಿವರ್ತಿಸಿ ಪ್ರತ್ಯಾಗಿ ಅವರಿಗೆ ಶಾಂತಿ, ಧೈರ್ಯದ ಶಕ್ತಿಯನ್ನು ನೀಡಬೇಕು. ಇದೊಂದು ಆಧ್ಯಾತ್ಮಿಕ ರಸವಿದ್ಯೆ ಇದ್ದಾಗೆ. ಓ, ಅದ್ಭುತ. ಅವರ ದುಃಖವನ್ನು ಕೇಳಿ ನಾವೂ ದುಃಖಿಯಾದ್ರೆ ಇಬ್ಬರೂ ಮುಳುಗುತ್ತೇವೆ. ಆದ್ರೆ ನಾವು ಸ್ಥಿತರಾಗಿದ್ರೆ ಮಾತ್ರ ಅವರನ್ನ ಪಾರು ಮಾಡಬಹುದು. ಸರಿ. ಈಗ ಇಂದಿನ ವರದಾನವನ್ನು ನೋಡೋಣ. ವರದಾನ:
ಕಲ್ಯಾಣದ ವೃತ್ತಿ ಹಾಗೂ ಶುಭಚಿಂತಕ ಭಾವದ ಮೂಲಕ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗುವಂತಹ ತೀವ್ರ ಪುರುಷಾರ್ಥಿ ಭವ. ಇದು ಕೇಳೋಕೆ ಸುಲಭ, ಆದರೆ ಆಚರಿಸೋಕೆ ಅತ್ಯಂತ ಕಷ್ಟಕರವಾದ ವಿಷಯಗಳಲ್ಲಿ ಒಂದು. ನಮ್ಮನ್ನ ಟೀಕಿಸೋರ, ನಮ್ಗೆ ಕೆಟ್ಟದ್ದು ಬಯಸೋರ ಬಗ್ಗೆನೂ ಕಲ್ಯಾಣದ ದೃಷ್ಟಿಕೋನ ಇಟ್ಕೊಳ್ಳೋದು ಹೇಗೆ ಸಾಧ್ಯ? ಇದು ಮನುಷ್ಯ ಸಹಜ ಗುಣಕ್ಕೆ ವಿರುದ್ಧವಾದಾಗೆ ಕಾಣಿಸುತ್ತೆ. ನಿಜ. ಆದ್ರೆ ಬಾಬಾ ಹೇಳ್ತಾರೆ, ತೀವ್ರ ಪುರುಷಾರ್ಥಿ ಅಂದ್ರೆ ಇದನ್ನೇ ಅಭ್ಯಾಸ ಮಾಡೋರು. ಯೋಚ್ನೆ ಮಾಡಿ, ಅವರ ನಕಾರಾತ್ಮಕ ಮಾಟಿಗೆ ನಾವು ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಸಂಕಲ್ಪಗಳನ್ನು ಮಾಡಿದ್ರೆ ಏನಾಗುತ್ತೆ? ನಮ್ಮ ಸಮಯ, ಶಕ್ತಿ ಎರಡೂ ವ್ಯರ್ಥವಾಗುತ್ತೆ. ಖಂಡಿತ. ಯುದ್ಧದಲ್ಲಿ ಸೋತ ಹಾಗೆ. ಆದ್ರೆ ಅವರ ಬಗ್ಗೆ ನಾವು ಶುಭ ಭಾವನೆ ಇಟ್ಕೊಂಡ್ರೆ ಅವರ ಮಾತಿನ ಪ್ರಭಾವ ನಮ್ಮೇಲ್ ಆಗೋದೇ ಇಲ್ಲ. ನಮ್ಮ ದೃಷ್ಟಿಕೋನವೇ ನಮ್ಗೆ ರಕ್ಷಾಕವಚ ಆಗತ್ತೆ. ಓಹೋ. ಇದು ಕೇವಲ ಅವರಿಗಾಗಿ ಅಲ್ಲ, ನಮ್ಮ ಸ್ವಂತ ಸ್ಥಿತಿಯನ್ನ ಎತ್ತರದಲ್ಲಿಟ್ಕೊಳ್ಳೋ ಒಂದು ಯುಕ್ತಿ ಇದು. ಸರಿ ಸರಿ. ಇಂದಿನ ಸ್ಲೋಗನ್ ಕೂಡ ಇದೇ ಭಾವನೆಯನ್ನೇ ಮುಂದುವರಿಸುತ್ತೆ. ಸ್ಲೋಗನ್: ಸಂತುಷ್ಟತೆಯು ಜೀವನದ ಶೃಂಗಾರವಾಗಿದೆ. ಆದ್ದರಿಂದ ಸಂತುಷ್ಟ ಮಣಿಯಾಗಿದ್ದು ಸಂತುಷ್ಟವಾಗಿರಿ ಮತ್ತು ಸರ್ವರನ್ನು ಸಂತುಷ್ಟಗೊಳಿಸಿರಿ. ವಾವ್! ಎಷ್ಟು ಅದ್ಭುತವಾದ ಮಾತು. ನಾವು ಸಾಮಾನ್ಯವಾಗಿ ಶೃಂಗಾರ ಅಂದ್ರೆ ಬಟ್ಟೆ, ಆಭರಣ, ಮೇಕಪ್ ಅಂದ್ಕೊಳ್ತೀವಿ. ಆದ್ರೆ ಬಾಬಾ ಹೇಳ್ತಾರೆ, ಜೀವನದ ನಿಜವಾದ ಶೃಂಗಾರವೇ ಸಂತುಷ್ಟತೆ. ಹೌದು. ನಾವು ಎಷ್ಟೇ ಅಲಂಕಾರ ಮಾಡಿಕೊಂಡ್ರೂ ಮನಸ್ಸಿನಲ್ಲಿ ಅಸಂತುಷ್ಟಿ ಇದ್ರೆ ಮುಖದಲ್ಲಿ ಆ ಕಳೆ ಇರೋದಿಲ್ಲ. ಈ ಆಂತರಿಕ ಸಂತುಷ್ಟತೆ ಇದು ಹೇಗೆ ಸಿಗುತ್ತೆ? ಭೌತಿಕ ವಸ್ತುಗಳಿಂದ ಸಿಗೋ ಖುಷಿ ಕ್ಷಣಿಕ ಅಲ್ವಾ? ಹೌದು. ಆದ್ರೆ ಸಂತುಷ್ಟತೆ ಅನ್ನೋದು ಜ್ಞಾನದಿಂದ, ಪ್ರಾಪ್ತಿಗಳಿಂದ, ಒಳಗಿನಿಂದ ಬರುವ ಅಕ್ಷಯ ಸಂಪತ್ತು. ಯಾವ ಆತ್ಮವೋ ತನಗೆ ದೇವರಿಂದ ಸಿಕ್ಕಿರೋ ಜ್ಞಾನ, ಶಕ್ತಿ ಮತ್ತು ಶ್ರೇಷ್ಠ ಭಾಗ್ಯದ ಬಗ್ಗೆ ಸದಾ ಸ್ಮೃತಿಯಲ್ಲಿರುತ್ತದೆಯೋ ಆ ಆತ್ಮ ಸದಾ ಸಂತುಷ್ಟವಾಗಿರುತ್ತೆ. ಆ ಸಂತುಷ್ಟತೆಯೇ ಅದರ ಮುಖದಲ್ಲಿ ದೈವಿ ಹೊಳಪಾಗಿ ನಿಜವಾದ ಶೃಂಗಾರವಾಗಿ ಕಾಣುತ್ತೆ. ಅಂತಹ ಸಂತುಷ್ಟ ಮಣಿಗಳು ಎಲ್ಲಿಗೆ ಹೋದ್ರೂ ತಮ್ಮ ಸಂತೋಷದ ಕಂಪನಗಳಿಂದ ಎಲ್ಲರನ್ನೂ ಸಂತುಷ್ಟಗೊಳಿಸ್ತಾರೆ. ಈಗ ಇಂದಿನ ಅವ್ಯಕ್ತ ಸೂಚನೆಯನ್ನು ನೋಡೋಣ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಏಕಮತ ಅರ್ಥಾತ್ ಏಕತೆಯ ವಾತಾವರಣ ಮಾಡುವುದಕ್ಕೆ ಸಮಾವೇಶಿಸುವ ಶಕ್ತಿ ಧಾರಣೆ ಮಾಡಿ. ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡಿ ಕೊರತೆಗಳನ್ನು ಸ್ವಲ್ಪವೂ ನೋಡಲೇಬಾರದು. ಯಾರದ್ದೇ ಕೊರತೆಯೂ ಸಹ ಗ್ರಹಣವಾಗಿದೆ, ಅದನ್ನು ಎಂದೂ ನೋಡಬೇಡಿ. ಇಲ್ಲಿ ಏಕತೆಯ ಬಗ್ಗೆ ಬಹಳ ಸುಂದರವಾದ ಮಾರ್ಗದರ್ಶನ ಇದೆ. ಏಕತೆ ಅಂದ್ರೆ ಎಲ್ಲರೂ ಒಂದೇ ರೀತಿ ಯೋಚಿಸ್ಬೇಕು ಅಂತಲ್ಲ. ಅದು ಸಾಧ್ಯನೂ ಇಲ್ಲ. ಅದಕ್ಕೆ ಬಾಬಾ ಒಂದು ಸುಲಭ ಉಪಾಯ ಹೇಳ್ತಾರೆ: ಇತರರ ವಿಶೇಷತೆಗಳನ್ನ ನೋಡಿ ಕೊರತೆಗಳನ್ನ ನೋಡ್ಬೇಡಿ. ಸರಿ. ಗ್ರಹಣದ ಉದಾಹರಣೆ. ಹೌದು. ಸೂರ್ಯನಿಗೆ ಗ್ರಹಣ ಹಿಡಿದಾಗ ಅದನ್ನ ನೋಡ್ಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಅದರ ನಕಾರಾತ್ಮಕ ಪ್ರಭಾವ ಆಗುತ್ತೆ. ಹಾಗೆಯೇ ಇತರರ ದೌರ್ಬಲ್ಯಗಳನ್ನ ನೋಡಿದ್ರೆ ಆ ನಕಾರಾತ್ಮಕತೆಯ ಪ್ರಭಾವ ನಮ್ಮೇಲೂ ಆಗುತ್ತೆ. ಹೌದಲ್ಲ? ಅದಕ್ಕೆ ಬದಲಾಗಿ ಅವರಲ್ಲಿರೋ ಒಂದೇ ಒಂದು ವಿಶೇಷತೆಯನ್ನ ನೋಡಿ ಪ್ರೋತ್ಸಾಹಿಸಿದ್ರ ಸಂಬಂಧಗಳು ಗಟ್ಟಿಯಾಗುತ್ತೆ ಮತ್ತು ಸಹಜವಾಗಿ ಏಕತೆ ಸ್ಥಾಪನೆಯಾಗುತ್ತೆ. ಈಗ ನಾವೆಲ್ಲರೂ ಸೇರಿ ಬಾಬಾರವರ ಕೊಟ್ಟಿರುವ ಶ್ರೇಷ್ಠ ಸ್ವಮಾನಗರ ಅಭ್ಯಾಸವನ್ನ ಮಾಡೋಣ. ಎಲ್ಲರೂ ಆರಾಮವಾಗಿ ಕುಳಿತು ನನ್ನ ಜೊತೆ ಈ ಸಂಕಲ್ಪಗಳನ್ನ ಮಾಡಿ. ನಾನು ಈ ಶರೀರದ ಮಾಲೀಕನಾದ ಅಜರಾಮರವಾದ ಆತ್ಮನಾಗಿದ್ದೇನೆ. ನಾನು ಸ್ವಯಂ ಭಗವಂತನನ್ನೇ ಖುದಾ ನನ್ನ ಮಿತ್ರನನ್ನಾಗಿ ಮಾಡಿಕೊಂಡಿರುವ ಶ್ರೇಷ್ಠ ಆತ್ಮ. ನಾನು ಸರ್ವರ ಮೇಲೂ ಕಲ್ಯಾಣದ ದೃಷ್ಟಿ ಇಡುವ, ಸರ್ವರಿಗೂ ಆಶೀರ್ವಾದ ನೀಡುವ ಪುಣ್ಯಾತ್ಮ. ನಾನು ಯೋಗಬಲದಿಂದ ಪಂಚವಿಕಾರಗಳನ್ನು ಜಯಿಸುವ ಸಂಪೂರ್ಣ ನಿರ್ವಿಕಾರಿ ಆತ್ಮ. ನಾನು ಬಾಬಾರವರ ಕೊರಳಿನ ರುದ್ರಮಾಲೆ ಮತ್ತು ವಿಷ್ಣುವಿನ ವಿಜಯಮಾಲೆಯ ಮಣಿ. ನಾನು ಕಲ್ಯಾಣದ ವೃತ್ತಿ ಮತ್ತು ಶುಭ ಭಾವನೆಯಿಂದ ವಿಶ್ವ ಕಲ್ಯಾಣ ಮಾಡುವ ತೀವ್ರ ಪುರುಷಾರ್ಥಿ ಆತ್ಮ. ನಾನು ಸಂತುಷ್ಟತೆಯನ್ನೇ ಜೀವನದ ಶೃಂಗಾರವನ್ನಾಗಿ ಮಾಡಿಕೊಂಡಿರುವ ಶ್ರೇಷ್ಠ ಸಂತುಷ್ಟಮಣಿ. ನಾನು ಎಲ್ಲರ ವಿಶೇಷತೆಗಳನ್ನೇ ನೋಡುವ ಹಾಗೂ ಏಕತೆಯ ಸಂಸ್ಕಾರವನ್ನು ಹೊಂದಿರುವ ಶಕ್ತಿಶಾಲಿ ಆತ್ಮ. ಓಂ ಶಾಂತಿ. ಇಂದಿನ ಈ ಆಳವಾದ ಮಂಥನದಿಂದ ನಾವು ದಿನವಿಡೀ ನಮ್ಮ ಜೊತೆ ಇಟ್ಟುಕೊಳ್ಳಬೇಕಾದ 5 ಪ್ರಮುಖ ಅಂಶಗಳು ಹೀಗಿವೆ. 1. ನನ್ನ ನಿಜವಾದ ಸ್ನೇಹಿತ ದೇವರು. ಯಾವುದೇ ಪರಿಸ್ಥಿತಿ ಬರಲಿ, ನನ್ನ ನಿಜವಾದ ಸದಾ ಜೊತೆಗಿರುವ ಸ್ನೇಹಿತ ಪರಮಾತ್ಮ ಮಾತ್ರ. ಈ ಒಂದು ನಿಶ್ಚಯ ನನ್ನನ್ನು ಎಂದಿಗೂ ಒಂಟಿಯಾಗಲು ಅಥವಾ ದುರ್ಬಲನಾಗಲು ಬಿಡುವುದಿಲ್ಲ. 2. ನಾನು ಒಂದು ದಿವ್ಯ ಬಿಂದು. ನಾನು ಈ ದೊಡ್ಡ ದೇಹವಲ್ಲ, ಬದಲಿಗೆ ಅಜರಾಮರ, ಪವಿತ್ರ, ಶಕ್ತಿಶಾಲಿ ಜ್ಯೋತಿರ್ಬಿಂದು ಆತ್ಮ. ಈ ಸ್ಮೃತಿಯೇ ನನ್ನನ್ನು
ದೇಹದ ನೋವು ನಲಿವುಗಳಿಂದ ಅವಮಾನ ಸನ್ಮಾನಗಳಿಂದ ಮೇಲೆ ಎತ್ತುತ್ತದೆ. ಮನಸಾ ವಾಚಾ ಕರ್ಮಣ ಎಷ್ಟು ಪವಿತ್ರತೆಯನ್ನು ಧಾರಣೆ ಮಾಡುತ್ತೇನೆಯೋ ಅಷ್ಟೇ ಸರ್ವರ ಆಶೀರ್ವಾದದ ಖಾತೆ ನನ್ನ ಈ ಜಮೆಯಾಗುತ್ತದೆ. ಆಶೀರ್ವಾದವನ್ನು ಕೇಳಿ ಪಡೆಯುವುದಲ್ಲ, ಪವಿತ್ರತೆಯಿಂದ ಗಳಿಸಬೇಕು. 4. ಸಂತುಷ್ಟತೆಯೇ ನನ್ನ ನಿಜವಾದ ಶೃಂಗಾರ. ಹೊರಗಿನ ಅಲಂಕಾರಕ್ಕಿಂತ ನನಗೆ ಸಿಕ್ಕಿರುವ ಪ್ರಾಪ್ತಿಗಳ ಸ್ಮೃತಿಯಿಂದ ಬರುವ ಒಳಗಿನ ಸಂತುಷ್ಟತೆಯೇ ನನ್ನ ನಿಜವಾದ ಸೌಂದರ್ಯ. ಈ ಶೃಂಗಾರವನ್ನು ಯಾರೂ ನನ್ನಿಂದ ಕದಿಯಲು ಸಾಧ್ಯವಿಲ್ಲ. ಮತ್ತು 5. ಕೊರತೆಗಳನ್ನು ನೋಡದಿರುವುದೇ ಏಕತೆಯ ಸಾಧನ. ಇತರರ ವಿಶೇಷತೆಗಳನ್ನು ನೋಡುವುದು ಒಂದು ಕಲೆ. ಈ ಕಲೆಯನ್ನು ಬೆಳೆಸಿಕೊಂಡರೆ ನಾನು ಸಂಘಟನೆಯಲ್ಲಿ ಏಕತೆಯ ವಾತಾವರಣವನ್ನು ನಿರ್ಮಿಸಲು ನಿಮಿತ್ತನಾಗುತ್ತೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸೋಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.